ಸರ್ ಯಾರಾಗಬೇಕು ಸರ್ ಮುಂದಿನ ರಾಹುಲ್ ಗಾಂಧಿ ಸರ್ ಈಗ ನರೇಂದ್ರ ಮೋದಿ ಅವರಿರುವಂಥ ಕೊರತೆ ಆದರೆ ಜನರ ಹತ್ರ ನೇರವಾಗಿ ಕೂತ್ಕೊಂಡು ಮಾತಾಡಿದ್ದಾರೆ. ಅವತ್ತು ಉದ್ಯೋಗ ಕೊಟ್ಟಿದ್ದಾರೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ. ಚಿನ್ನ ತಗೊಂಡಿದ್ದಾರೆ, ಸ್ವಿಸ್ ಬ್ಯಾಂಕ್ ಬಂತ ವಾಪಸ್. ಭರವಸೆಗಳು ಯಾವತ್ತೂ ಸುಳ್ಳಾಗಬಾರ್ದು, ಜನಕ್ಕೆ ಹತ್ತಿರ ಇರೋ ವಾಸ್ತವಾಂಶನ ನಾವು ಮಾತಾಡಬೇಕು. ಯಾವತ್ತು ಯಾರೇ ಯಾವ ರೀತಿ ಅಭಿವೃದ್ಧಿನ ಮಾಡಬಹುದು? ಫಸ್ಟು ಇವಾಗೇನು ಉದ್ಯೋಗ ಕೊಡಿ, ಲಕ್ಷಾಂತರ ಜನ ಉದ್ಯೋಗ ಇಲ್ಲದೆ ಕಾಲ ಕಳೀತಾ ಇದ್ದಾರೆ. ಅವರಿಗೆ ಫಸ್ಟು ಒಂದು ಬೇಸಾಗಿ ಉದ್ಯೋಗ ಕೊಡತಕ್ಕಂಥ ಕೆಲಸ ಮಾಡಿ. ಸುಮಾರು ಉದ್ಯೋಗಗಳಿಗೆ ಕಾಲ್ಫಾರ್ಮೇ ಆಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ಗಳಿಗೆ. ಅದು ದೊಡ್ಡ ಸ್ಕ್ಯಾಮ್ ಥರ ಆಗ್ಬಿಟ್ಟಿದೆ. ಅದು ತುಂಬ ಬದಲಾವಣೆ ಆಗಬೇಕಾಗಿದೆ ಸರ್. ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನು ಕೊಡಲಿ, ಮಕ್ಕಳಿಗೆ ಪೂರಕವಾದಂಥ ಅವಕಾಶಗಳನ್ನು ಕೊಡಲಿ, ಶಿಕ್ಷಣ ವ್ಯವಸ್ಥೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಈ 5 ಯೋಜನೆಗಳು ಟೀಕೆಗಳಿಗಾಗಿದೆ. ಸಿದ್ದರಾಮಯ್ಯನವರು ಮಾಡ್ತಿರ್ತಕ್ಕಂಥ 5 ಯೋಜನೆಗಳು ಸಾಮಾನ್ಯ ಕಟ್ಟಕಡೆಯ ಹಿಂದುಳಿದಂಥ ಜನಕ್ಕೆ ಅದು ಸಲ್ತಕ್ಕಂಥದ್ದು, ಬಡವರು ಯಾರೇ ಆಗಿರ್ಬೋದು ತಲುಪ್ತಕ್ಕಂಥದ್ದು. ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ. ಎಸ್ ವೀಕ್ಷಕರೇ, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಬರಲಿದೆ. ಲೋಕಸಭಾ ಚುನಾವಣೆ ಮುಖಾಂತರ ನಮ್ಮ ಮುಂದಿನ ಪ್ರಧಾನಿ ಯಾರು ಎಂಬುದನ್ನು ಮತದಾರರು ಆಯ್ಕೆ ಮಾಡ್ತಾ ಇದ್ದಾರೆ. ನಾವಿವಾಗ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜನ ಮುಂದಿನ ಲೋಕಸಭೆಯಲ್ಲಿ ಯಾರನ್ನು ನಮ್ಮ ನಾಯಕ ಅಂತ ಹೇಳ್ಕೊತಾರೆ ನೋಡೋಣ, ಬನ್ನಿ ಅವರನ್ನೇ ಕೇಳೋಣ. ಸರ್ ನಮಸ್ತೆ. ಸರ್ ಯಾರಾಗಬೇಕು ಸರ್ ಮುಂದಿನ ಪ್ರಧಾನಿ? ಬದಲಾಗಲಿ, ಕಾಂಗ್ರೆಸ್ ಬರಲಿ. ಕಾಂಗ್ರೆಸ್ ಬರಲಿ ಅಂದ್ರೆ ಯಾರಾಗಬೇಕು? ರಾಹುಲ್ ಗಾಂಧಿ ಅವರಾಗಬೇಕು. ಸಿದ್ದರಾಮಯ್ಯ ಬರಲಿ. ಈಗಾಗಲೇ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಅಲ್ವಾ? ಸರ್ ಸಿದ್ದರಾಮಯ್ಯ ಕ್ಯಾಂಡಿಡೇಟ್ ಅಲ್ವಾ? ಇಲ್ಲ ಈಗ ನಮಗೆ ಈಗ ಚಾಲ್ತಿಲಿರೋ ಹಾಗೆ ಒಂದು ಕಡೆ ಪ್ರಧಾನಮಂತ್ರಿಯಾಗಿ ನಡೆಸ್ತಿರುವಂತಹ ನರೇಂದ್ರ ಮೋದಿ ಅವರಿದ್ದಾರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರಿದ್ದಾರೆ. ಇವರಲ್ಲಿ ಯಾರ ನಿಮ್ಮ ಆಯ್ಕೆ ಯಾರು? ರಾಹುಲ್ ಗಾಂಧಿನೇ. ಕಾಂಗ್ರೆಸ್ಸಿಂದ ಯಾರು ಬೇಕಾರೋ. ಈಗಾಗಲೇ 10 ವರ್ಷಗಳಿಂದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರಿದ್ದಾರೆ. ನೀವು ಯಾಕೆ ಸರ್ ಬದಲಾವಣೆ ಮಾಡಬೇಕು ಅಂತ? ಏನು ಡೆವಲಪ್ ಆಗಿದೆ ಸರ್ ಹಾಗೇನೆ ಅಂದರೆ ವಿಶ್ವ ನಾಯಕ ಅಂತ ಹೆಸರು ತಗೊಂಡಿದ್ದಾರೆ. ಅದಕ್ಕಿಂತ ಮೊದಲು ವಿಶ್ವ ನಾಯಕ ಆಗಿರಲ್ಲ ಭಾರತೀಯರು ಯಾರನ್ನು. ಅಂದರೆ ಈಗಿನ ಪ್ರಸ್ತುತವಾಗಿ ಅವ್ರು ನಡೆಸ್ತಾ ಇದ್ದಾರೆ. ಓನ್ಲಿ ಒಂದು ಪಾಯಿಂಟ್ ಇಟ್ಕೊಂಡು ನಾವು ಮಾತಾಡೋಕೆ ಹೋಗ್ಬಾರ್ದು ಸರ್. ಓಕೆ, 70 ವರ್ಷ ಕಟ್ಟಿರ್ತಕ್ಕಂಥ ಈ ರಾಷ್ಟ್ರವನ್ನು ಯಾವುದೋ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವು ಅದನ್ನು ತೆಗೆದಾಕ್ಬಾರ್ದು. ಇನ್ನು ಏನೇ ಇರಲಿ, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ನಮ್ಮವ್ರು ಯಾರೋ ಒಬ್ಬರು ಆಗಲಿ, ಕಾಂಗ್ರೆಸ್ ಬರಲಿ. ನೀವೇ ಹೇಳ್ದಂಗೆ ಸರ್, INDA ಅನ್ನೋ ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹಲವಾರು ಘಟಾನುಘಟಿ ನಾಯಕರಿದ್ದಾರೆ. ಇದರಲ್ಲಿ ರಾಹುಲ್ ಗಾಂಧಿ ಅವರೇ ಆಗ್ಬೇಕಾ ಅಥವಾ ಇನ್ಯಾರು ನಾಯಕರು? ಯಾರು ಬೇಕಾದ್ರೂ ಆಗಲಿ ಸರ್, ಬೇರೆ ಯಾರು ಬೇಕಾದ್ರೂ ಅವಕಾಶ ಸಿಗಲಿ. ಗಾಂಧಿ ಕುಟುಂಬನೇ ಅಂತ ವಾದ ಮಾಡ್ಬೋದು, ಅದನ್ನ ಬಿಟ್ಟು ಬೇರೆ ಯಾರು ಬೇಕಾದ್ರೂ ಆಗಲಿ. ಯಾರೋ ಇನ್ನೊಬ್ರು ಬರಲಿ, ಹೊಸದಾಗಿ ಏನಾದರೂ ಮಾಡ್ತಾರಲ್ಲ, ಅವ್ರಿಗೆ ಅವಕಾಶ ಕೊಡ. ಸರ್ ಈಗ ನರೇಂದ್ರ ಮೋದಿ ಅವರಿರುವಂಥ ಕೊರತೆ ಆದರೂ ಏನು ಸರ್ ಬದಲಾವಣೆಗಳು? ಜನರ ಹತ್ರ ನೇರವಾಗಿ ಕೂತ್ಕೊಂಡು ಮಾತಾಡಿದ್ದಾರೆ. ಅವತ್ತಾದ್ರೆ 10 ವರ್ಷದಲ್ಲಿ ಉದ್ಯೋಗ ಕೊಟ್ಟಿದ್ದಾರೆ, ವರ್ಷಕ್ಕೆ 2 ಕೋಟಿ ಉದ್ಯೋಗ. ಚಿನ್ನ ತಗೊಂಡಿದ್ದಾರೆ, ಸ್ವಿಸ್ ಬ್ಯಾಂಕ್ ಬಂತ ವಾಪಸ್. ಭರವಸೆಗಳು ಯಾವತ್ತೂ ಸುಳ್ಳಾಗಬಾರ್ದು, ಜನಕ್ಕೆ ಹತ್ತಿರ ಇರಬೇಕು, ವಾಸ್ತವಾಂಶನ ನಾವು ಮಾತಾಡ್ಬೇಕು ಯಾವತ್ತು. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಅಥವಾ ಕಾಂಗ್ರೆಸ್ನ ಯಾವುದೇ ನಾಯಕರ ಆದರೂ, ರಾಹುಲ್ ಗಾಂಧಿನೇ ಅಂತಲ್ಲ, ಯಾರು ಬೇಕಾದ್ರೂ ಆಗಲಿ, ಬೇರೆಯವರಾಗಲಿ. ಓಕೆ ಸರ್, ಯಾರೇ ಆದ್ರೂ ಸರ್ ನಿಮ್ಮ ಪ್ರಕಾರನೇ ಯಾರೇ ಆದ್ರೂ ಯಾವ ರೀತಿ ಅಭಿವೃದ್ಧಿನ ಮಾಡಬಹುದು ಅಂತ ಹೇಳಿ? ಫಸ್ಟು ಇವಾಗೇನು ಉದ್ಯೋಗ ಕೊಡಲಿ ಸರ್. ಏನು ಪರಿಯರು 5 ಲಕ್ಷ ಜನ ವಿದ್ಯಾರ್ಥಿಗಳು ಡಿಗ್ರಿ ಪಾಸ್ ಮಾಡ್ಕೊಂಬರ್ತಾ ಇದ್ದಾರೆ. ಲಕ್ಷಾಂತರ ಜನ ಉದ್ಯೋಗ ಇಲ್ಲದೆ ಕಾಲ ಕಳೀತಾ ಇದ್ದಾರೆ. ಅವರಿಗೆ ಫಸ್ಟು ಒಂದು ಬೇಸಾಗಿ ಉದ್ಯೋಗ ಕೊಡತಕ್ಕಂಥ ಕೆಲಸ ಮಾಡಿ. ಸುಮಾರು ಉದ್ಯೋಗಗಳಿಗೆ ಕಾಲ್ಫಾರ್ಮೇ ಆಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ಗಳಿಗೆ. ಅದು ದೊಡ್ಡ ಸ್ಕ್ಯಾಮ್ ಥರ ಆಗಿಬಿಟ್ಟಿದೆ. ಅದು ತುಂಬ ಬದಲಾವಣೆ ಆಗಬೇಕಾಗಿದೆ ಸರ್. ಅದರಿಂದ ತುಂಬ ಮೇನ್ ಏನೂ ಇಲ್ಲ, ಜನಕ್ಕೆ ರೈತರಿಗೆ ಉದ್ಯೋಗ ಇಲ್ಲದಂಥವ್ರಿಗೆ ಉದ್ಯೋಗ ಕೊಡಲಿ, ರೈತರಿಗೆ ಏನು ಫೆಸಿಲಿಟೀಸ್ ಬೇಕೋ ಅದನ್ನು ಮಾಡಲಿ, ಮಹಿಳಾ ಸಬಲೀಕರಣಕ್ಕೆ ಒತ್ತನ್ನು ಕೊಡಲಿ, ಮಕ್ಕಳಿಗೆ ಪೂರಕವಾದಂಥ ಅವಕಾಶಗಳನ್ನು ಕೊಡಲಿ, ಶಿಕ್ಷಣ ವ್ಯವಸ್ಥೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಷ್ಟೇ ಸರ್. ಇದೇನಿಲ್ಲ, ಅಷ್ಟು ಕೊಟ್ಟರೆ ವಿಶ್ವ ಭಾರತ ಆಗಿ ಬೇರೆ ಏನು ಅದಕ್ಕಿಂತ ಬೇರೆ ಬೇಕಾ? ಬಾಯಿ ಮಾತಲ್ಲಿ ವಿಶ್ವ ಭಾರತ ವಿಶ್ವಗುರು ಅನ್ನೋದಕ್ಕಿಂತ ನಾವು ಮಾಡಿ ತೋರಿಸೋದು ತುಂಬ ಒಳ್ಳೆಯದು. ನಿಮ್ಮ ಪ್ರಕಾರ ವಿಶ್ವ ಭಾರತ ಅನ್ನೋದಕ್ಕಿಂತ ಮಾಡಿ ತೋರಿಸ್ಬೇಕು. ಹಾಗೇನೆ ಸರ್, ಈಗ 10 ವರ್ಷಗಳಿಂದ ಪ್ರಧಾನಮಂತ್ರಿ ಅವರಿದ್ದಾರೆ. ಅದಕ್ಕೆ ಹಿಂದೆ ಕೇವಲ ಕಾಂಗ್ರೆಸ್ ಆಡಳಿತದಲ್ಲಿತ್ತು. ಆಗ ಆಗಿರೋ ಅಭಿವೃದ್ಧಿ ಈಗ ಆಗುತ್ತಾ ಮುಂದೆ? ಹಾಗೆ ಯಾವ ರೀತಿ ಯೋಜನೆಗಳನ್ನ? ದೊಡ್ಡ ಮಟ್ಟದ ಆತ್ಮವಿಶ್ವಾಸ ಇತ್ತು. ಕಾಂಗ್ರೆಸ್ಗೂ ಒಂದು ಪಾಠ ಕಲ್ತ್ಕೊಂಡಿಲ್ಲ. 10 ವರ್ಷದಲ್ಲಿ ಪಾಠ ಕಲ್ತ್ಕೊಂಡಿದೆಯಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಬದಲಾವಣೆ ಬೇಕಷ್ಟೇ. ಬದಲಾವಣೆ ಬರಲಿ, ಯಾರೋ ಇನ್ನೊಬ್ಬರು ಅವಕಾಶ ಸಿಗಲಿ. ಅವ್ರ ಆಡಳಿತನ ಜನ ಬಯಸ್ತಾ ಇದ್ದಾರೆ. ಓಕೆ ಸರ್, ಹಾಗೇನೆ ರಾಜ್ಯ ಸರ್ಕಾರಕ್ಕೆ ಬಂದಾಗ ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಇದೆ. ಹೇಗೆ ನಡೀತಾ ಇದೆ ಸರ್? ಅದ್ಭುತವಾಗಿದೆ ಸರ್. ನುಡಿದಂಥ ಸರ್ಕಾರ ಬೇರೆ ಯಾವುದೂ ಇಲ್ಲ, ನಮ್ಮ ಕಾಂಗ್ರೆಸ್ ಪಕ್ಷನೇ ಇರೋದು. ಆಯಿತಾ,
ನುಡಿದಂತೆ ಯೋಜನೆಗಳು ಮಾಡಿದಂತೆ ಇದು ಅಂದರೆ ಸಿದ್ದರಾಮಯ್ಯನವರು ಬಿಟ್ಟರೆ ಯಾರೂ ಇದು ಮಾಡಿಲ್ಲ ಹೌದಾ. ಆಮೇಲೆ ಇವಾಗ 5 ಲಕ್ಷ ರೂಪಾಯಿ ಎಲ್ಲ ಸ್ವಿಚ್ ಮಾಡಿ ಬ್ಯಾಂಕಿಗೆ ನಾನು 5 ಲಕ್ಷ ರೂಪಾಯಿ ಎಲ್ಲರಿಗೂ ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳಿದ್ರು. ಫಸ್ಟೇ ಸ್ಕ್ಯಾಮು. ಯಾವುದೋ 1 ರೂಪಾಯಿ ಬಂದಿದೆಯಾ? 1 ರೂಪಾಯಿ ಬಂದಿಲ್ಲ. ಇವರು ಆಡಳಿತ ಮುಂಚೆ ನುಡಿದಂತೆ ಏನು ನಡೀತೀವಿ ಅಂತ ಸರ್ಕಾರ ಕೊಟ್ಟರು. ಯಾರು ನಮ್ಮ ಸಿದ್ದರಾಮಯ್ಯನವರು ಪ್ರಣಾಳಿಕೆ ಕೊಟ್ಟರು. ನಾನು ಗೃಹ ಜ್ಯೋತಿ ಬಿಡ್ತೀವಿ, ಅನ್ನಭಾಗ್ಯ ಕೊಡ್ತೀವಿ, ತಿರ್ಗಾ ಮತ್ತು ಇದು ಗೃಹಲಕ್ಷ್ಮಿ ಬಿಡ್ತೀವಿ, ಇವೆಲ್ಲ ಮಾಡಿದೆ. ಅದೇ ಥರ ಇವಾಗ ನಡೀತೈತಾ? ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣನ ಎಲ್ಲ ರೀತಿಗೂ ನಡೀತಿದೆ. ನುಡಿದಂಥ ಸರ್ಕಾರ ಯಾವುದು ಅಂದರೆ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಯಾವುದೂ ಅಲ್ಲ. ಸರ್ ಹಾಗೆ ನೀವೇ ಹೇಳಿದಾಗ ಈಗ 5 ಯೋಜನೆಗಳನ್ನ ಬಿಟ್ಟು ಸರ್ಕಾರ ನಡೆಸ್ತಾ ಇದ್ದಾರೆ. ಈ 5 ಯೋಜನೆಗಳು ಟೀಕೆಗಳಿಗಾಗಿದ್ದಾವೆ. ಅಂದರೆ ಫ್ರೀ ಬಿಡ್ತಾ ಇದ್ದಾರೆ, ಯಾವುದೇ ರೀತಿ ಅವಕಾಶಗಳನ್ನ ಕೊಡ್ತಾ ಇಲ್ಲ, ಬರೀ ಫ್ರೀ 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 ಅಭಿವೃದ್ಧಿಗಳು ನಡೀತಾ ಇಲ್ಲ ಅಂತ ಏನು ಹೇಳ್ತೀರಾ? ಅಭಿವೃದ್ಧಿ ಏನು ನಡೀತಿಲ್ಲ ಅಂತ ಯಾರು ಹೇಳ್ದಾರೋ ಅವ್ರಿಗೆ ಗೊತ್ತಾಗ್ತದೆ. ಅವರಿಂದ ಅನುದಾನಗಳು ತರ್ತಾರಲ್ಲ, ಇವಾಗ 25 ಕೋಟಿ 25 ಎಲ್ಲ ಕ್ಷೇತ್ರಕ್ಕೂ ಕೊಟ್ಟಿದ್ದಾರಲ್ಲ, ಆಯಿತಾ? ಅದು ಹೆಂಗೆ ಬರ್ತದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಅಭಿವೃದ್ಧಿ ಯಾಕೆ ಆಗಲಿಲ್ಲ, ಹೆಂಗೆ ಬಂತು ನಮಗೆ ದುಡ್ಡು ಅಂತ ಅವ್ರಿಗೆ ಗೊತ್ತಾಗ್ತದೆ. ಇವಾಗ ಟೀಕೆ ಮಾಡೋರಿಗೆ ಗೊತ್ತಾಗ್ತದೆ ಅಭಿವೃದ್ಧಿ ಆಗಿಲ್ಲ, ಅದು ಅಭಿವೃದ್ಧಿ ಆಗಿಲ್ಲ ಅಂತ ನಾವು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು. ಆ ದುಡ್ಡು ಬಂದಾಗ ಅಭಿವೃದ್ಧಿ ಆಗ್ತದೆ, ಆಯಿತಾ? ಅವೆಲ್ಲ ಇದು ಬರಬೇಕಲ್ಲ ಪ್ರತಿಯೊಬ್ಬರಿಗೂ. ಸಿದ್ದರಾಮಯ್ಯನವ್ರು ಮಾಡ್ತಿರ್ತಕ್ಕಂಥ 5 ಯೋಜನೆಗಳು ಸಾಮಾನ್ಯ ಕಟ್ಟಕಡೆಯ ಹಿಂದುಳಿದಂಥ ಜನಕ್ಕೆ ಅದು ಸಲ್ತಕ್ಕಂಥದ್ದು. ಬಡವರು ಯಾರೇ ಆಗಿರ್ಬೋದು ತಲುಪ್ತಕ್ಕಂಥದ್ದು. ಯಾವ ಸಾಹುಕಾರನೂ BMTC ಹಾಕಲ್ಲ, ಯಾರೋ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತ್ಕೊಳಲ್ಲ, ಯಾರೋ ವಿದ್ಯಾಸಿರಿಗೆ ಹಾಕುವಂಥ ಯಾವ ಸಾಹುಕಾರ ಮಕ್ಕಳು ಹೇಳಲ್ಲ. ಅದಕ್ಕಿಂತ ಇನ್ನೇನು ಬೇಕು ಸರ್? ಬಡವ್ರಿಗೆ ಯೂಸ್ಫುಲ್ ಆಗುತ್ತಾ? ಯಾರೊಬ್ರು ಬದುಕ್ತಾವ್ರ? ಹಾಗೇನೆ ಸರ್, ಈ ರಾಜ್ಯದಲ್ಲಿ ಆಡಳಿತ ಪ್ರಾರಂಭ ಆದಾಗ ಕಾಂಗ್ರೆಸ್ ಆಡಳಿತ 100ಕ್ಕೆ 100% ಸಿದ್ದರಾಮಯ್ಯನವ್ರ ಆಡಳಿತದ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಪ್ರಮೇಯನೇ ಬರಲ್ಲ. ಜನ BJPಯಿಂದ ಬೇಸತ್ತಿದ್ರು, ಕಿತ್ತು ಬಿಸಾಕವ್ರೆ. 136 ಸೀಟು ಭರ್ಜರಿಯಾಗಿ ಬಹುಮತ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ನಂಬಿಕೆ ಇದೆ, ಅವ್ರು ಮಾಡೇ ಮಾಡ್ತಾರೆ ಸರ್. ಸಿದ್ದರಾಮಯ್ಯರವರು ಈಗ ಚಾಲ್ತಿಯಲ್ಲಿದ್ದಾರೆ. ಮೊದಲಿಗೆ ಆಡಳಿತ ಪ್ರಾರಂಭವಾದಾಗ 2.5 ವರ್ಷ ಸಿದ್ದರಾಮಯ್ಯ ಅವರಿಗೆ, 2.5 ವರ್ಷ DKC ಅವರಿಗೆ ಅಂತ ಮಾತಿತ್ತು. ಅದು ನಡೆಯುತ್ತಾ ಅಥವಾ 5 ವರ್ಷ ಸಿದ್ದರಾಮಯ್ಯ ಅವರೇ? ಯಾರಾದರೂ ಆಗಲಿ ಬಿಡಿ ಸರ್, ಅವರೋ ಒಬ್ಬ ನಾಯಕತನ, ಯಾರೊಬ್ರು ಆಗಲಿ ಬಿಡಿ. ಅವಕಾಶ ಕೊಡ್ಬೋದು. ಸಿದ್ದರಾಮಯ್ಯ ಅವ್ರಿಗೆ 2 ಅವಕಾಶ ಇದೆಯಲ್ಲ, ಆಯ್ತಲ್ಲ, ತೃಪ್ತಿ ಸಿಕ್ತಲ್ಲ. ಯಾರಾದರೂ ಆಗಲಿ ಜನಕ್ಕೆ ಒಳ್ಳೇದು ಮಾಡಲಿ ಅಷ್ಟೇ ಸರ್. ಜನ ಇನ್ನೇನು ಓಟ್ ಹಾಕ್ತಾರೆ ಹೇಳ್ರಿ? ನೆಕ್ಸ್ಟ್ 5 ವರ್ಷಕ್ಕೆ ನಮ್ಮನ್ನು ಹುಡ್ಕೊಂಬರ್ಲಿ ಅಂತಲ್ಲ, ಜನ ನಮ್ಮ ಹತ್ರ ಯಾವಾಗೂ ನಮ್ಮ ಹತ್ರ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಹಾಗೇನೆ ರಾಜ್ಯ ಸರ್ಕಾರದಲ್ಲಿ ಲೋಕಸಭಾ ಚುನಾವಣೆಯನ್ನು ಉದ್ದೇಶವಾಗಿ ಇಟ್ಕೊಂಡು BJP ಮತ್ತು JDS ಒಂದಾಗಿದೆ ಕಾಂಗ್ರೆಸ್ನ ವಿರುದ್ಧವಾಗಿ. ಏನು ಹೇಳ್ತೀರಾ? ಆದರೆ ಏನು ಮಾಡೋಕ್ಕಾಗಲ್ಲ ಸರ್, ಏನು ಯೂಸ್ ಆಗಲ್ಲ. ಇಂಡಿಪೆಂಡೆಂಟ್ ಸಪ್ರೇಟಾಗಿ JDS ಕಾಂಪೀಟ್ ಮಾಡಿದ್ರು ಕೆಲವು ಸ್ಥಾನಗಳನ್ನು ಪಡ್ಕೊಳ್ಳೋದು, ಅದರ ಅಸ್ತಿತ್ವನೇ ಕಳ್ಕೊಳ್ತಕ್ಕಂಥ ಮಟ್ಟದಲ್ಲಿ ಬಂದಿದೆ. ಅದಕ್ಕೆ ನೆಲೆಗಟ್ಟೆ ಇಲ್ಲ. ಮುಸ್ಲಿಂ ಅಧ್ಯಕ್ಷ ಅದನ್ನು ಉಚ್ಚಾಟನೆ ಮಾಡಿದ್ದಾನೆ ಅಂದರೆ, ಅದೇ ಪಕ್ಷದ ಅಧ್ಯಕ್ಷನ ಉಚ್ಚಾಟನೆ ಮಾಡ್ತಾರೆ ಅಂದರೆ ನಿಜವಾಗೂ ಜನಕ್ಕೆ ಅವರು ಒಳ್ಳೇದು ಮಾಡ್ತಾರ? ಜನ ನಿಜವಾಗಿ ರಕ್ಷಣೆ ಕೊಡ್ತಾರ? ಅಧಿಕಾರ ಅಷ್ಟೇ ಅವ್ರಿಗೆ ಬೇಕಾಗಿರೋದು, ಯಾವುದೇ ಮುಖಾಂತರದಲ್ಲಿ ಅಧಿಕಾರ ಅಷ್ಟೇ. ಜನಕ್ಕೋಸ್ಕರ ಒಳ್ಳೇದು ಮಾಡ್ತಕ್ಕಂಥ ಮನಸ್ಥಿತಿ ಇಲ್ಲ. ನೀವೇನೇ ಹೇಳ್ತಾ ಇದ್ದೀರಿ ಸರ್? ಏನೂ ಇಲ್ಲ, ಇದು ಕುಟುಂಬ ರಾಜಕಾರಣ. ಇವಾಗ ಗೆದ್ದೆತ್ತಿ ಬಾಲ ಅಂತ ಹೇಳ್ತಾರೆ ಕೆಲವರು. ನಾವು ಗೆದೆ ಕೋತೀವಿ ಅಂತ ಹೋಗೋಕೋತಾರೆ JDSನವರು. ಯಾವುದೇ ಕಾರಣಕ್ಕೂ ಆಗಲ್ಲ, ಆಯಿತಾ? ಗೆದ್ದೆತ್ತಿ ಬಾಲ. ಇವಾಗ ನಾವು ಹೊಸತಿ ಸಿದ್ದರಾಮಯ್ಯನವರು ಮತ್ತು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡ್ರು, ಕರೆಕ್ಟಾಗಿ ಆಡಳಿತ ಕೊಡಲಿಲ್ಲ, ಅಡಿಗೆ ಬಿದ್ದರು. ಮತ್ತು ಇವಾಗ ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದಿಂದ CM ಆಗಿದ್ದಾರೆ. ಅವರು ಒಳ್ಳೆಯ ಆಡಳಿತ ಕೊಟ್ಟಿದ್ದಾಗ ಜನ ಯಾಕೆ ಮೆಚ್ಕೊಳಲ್ಲ? ಲೋಕಸಭೆಗೂ ನೆಕ್ಸ್ಟು 100ಕ್ಕೆ 100% ರಾಹುಲ್ ಗಾಂಧಿ ಆಗಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರ್ತದೆ. ಹಾಗೆಯೇ BJP ಅವರು ಹೇಳ್ತಾ ಇರೋ ಪ್ರಕಾರ 25ಕ್ಕೂ ಅಧಿಕವಾಗಿ ನಾವು ಲೋಕಸಭಾ ಚುನಾವಣೆಯಲ್ಲಿ ಕ್ಷೇತ್ರಗಳನ್ನ ಗೆಲ್ತೀವಿ ಅಂತ. ಸಿದ್ದರಾಮಯ್ಯ ಇರೋವರೆಗೂ ಯಾವುದೇ ರೀತಿಯಾಗಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನ ಮುಕ್ತಗೊಳಿಸೋಕ್ಕಾಗಲ್ಲ. ಇನ್ನು BJP ಪಕ್ಷನ ಮುಕ್ತಗೊಳಿಸ್ತೀವಿ ಹೊರತು ಕಾಂಗ್ರೆಸ್ ಪಕ್ಷನ ಮುಕ್ತಗೊಳಿಸೋಕ್ಕಾಗಲ್ಲ. ಸರ್, ಕೊನೆಯದಾಗಿ ಹೇಳ್ಕೋಬೇಕು, ಸಿದ್ದರಾಮಯ್ಯ ರಾಷ್ಟ್ರೀಯವಾಗಿ ಬಂದಾಗ ರಾಹುಲ್ ಗಾಂಧಿ ಆಗಲಿ ಅಥವಾ ಕಾಂಗ್ರೆಸ್ಸಿಂದ ಯಾವುದೇ ನಾಯಕರು ಪ್ರಧಾನಿಯಾಗಿ ಬಂದರೆ ಯಾವ್ಯಾವ ರೀತಿನ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಆಸೆ ಪಡ್ತೀರಾ? ಸರ್ ಹೇಳಲ್ಲ ಸರ್, ಉದ್ಯೋಗ ಕೊಡಲಿ ಸರ್, ಕೆಲಸ ಕೊಡಲಿ, ಜನಕ್ಕೆ ಏನಾದರೂ ಒಂದು ಮಾಡಲಿ ಸರ್. ಸರ್ ನೀವೇನು ಸರ್? ಒಳ್ಳೆ ಜನಪಡಿತ ಆಡಳಿತವಾಗಿ ಹಿಂದುಳಿದಿರೋ ವರ್ಗದಿಂದ ಹಿಡಿದು
ಅಲ್ಪಸಂಖ್ಯಾತ ವರ್ಗದಿಂದ ಇರು ಪ್ರತಿಯೊಬ್ಬರಿಗೂ ಒಂದು ನೋಡಿ 70 ವರ್ಷದ ರಾಜಕಾರಣ ಅಂತ ಹೇಳ್ತಾರೆ. 70 ವರ್ಷದ ರಾಜಕಾರಣಿಗಳು ಒಳ್ಳೊಳ್ಳೆ ಸಂಸ್ಥೆಗಳು ಮಾಡ್ತಾರೆ, ಒಳ್ಳೊಳ್ಳೆ ಸಂಸ್ಥೆಗಳು ಹುಟ್ಟಾಕಿದ್ದಾರೆ. ಅದೇ ಸಂಸ್ಥೆಗಳು ಈಗಿನ ಇರುವ BJP ಅವರು ಏನು ಮಾಡ್ತಾವ್ರೆ, ಎಲ್ಲ ಖಾಸಗೀಕರಣ ಮಾಡ್ತಾಯಿದ್ದಾರೆ. ಆ ಥರ ಆಗೋದು ಬೇಡ ಸರ್. ಇವಾಗ ಗೌರ್ಮೆಂಟ್ ಎಂಪ್ಲಾಯಿಗಳೇ ಈಚೆ ಬರ್ತಾವ್ರೆ ಸರ್ ಆಚೆಯಿಂದ, ಖಾಸಗೀಕರಣ ಮಾಡಿಬಿಟ್ಟು. ಆದ ಕಾರಣ ಒಳ್ಳೆ ಉದ್ಯೋಗ ಕೊಡಲಿ, ಒಳ್ಳೊಳ್ಳೆ ಸಂಸ್ಥೆಗಳು ಸ್ಥಾಪನೆ ಮಾಡಲಿ ಸರ್, ಅಷ್ಟೇ ನಾನು ಕೇಳೋದು. ಕಾಂಗ್ರೆಸ್ ಪಕ್ಷದ ಅಧಿಕಾರ ಬಂದಾದಮೇಲೆ ಒಳ್ಳೊಳ್ಳೆ ಉದ್ಯೋಗಗಳು ಮತ್ತು ಒಳ್ಳೊಳ್ಳೆ ಸಂಸ್ಥೆಗಳು ಮೊದಲಿಗೆ ಸ್ಥಾಪನೆ ಆಗಲಿ ಸರ್.